ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ಎಲ್ಲರಿಗೂ ಇವತ್ತಿನ ಸಂಚಿಕೆಯಲ್ಲಿ ರಾಯರ ಮುಂದೆ ಚೀಟಿ ಹಾಕಿ ಪ್ರಶ್ನೆ ಕೇಳುವುದು ಹೇಗೆ ಅನ್ನೋದ್ರ ಬಗ್ಗೆ ಸಂಚಿಕೆಯಲ್ಲಿ ತಿಳಿಸಿಕೊಡ್ತಾ ಇದ್ದೀನಿ. ತುಂಬ ಸರಳ ರೀತಿಯಲ್ಲಿ ಮಾಡ್ಬೋದು. ಯಾವುದೇ ರೀತಿ ಗೊಂದಲಗಳು ಇಲ್ಲದೆ ನಾವು ಆರಾಮಾಗಿ ಮಾಡ್ಕೋಬೋದು. ಯಾಕಂದರೆ ಯಾವುದೇ ರೀತಿ ವ್ರತಗಳು ತಗೊಳ್ಳೋ ಅಂಥದ್ದೇನಿಲ್ಲ, ಆರಾಮಾಗಿ ಈಸಿಯಾಗಿ ಮಾಡ್ಕೋಬೋದು. ಯಾವ ರೀತಿ ಅಂತ ಹೇಳಿಕೊಡ್ತೀನಿ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತಾ ಇದ್ದೀರಾ ದಯಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ, ಹೆಚ್ಚಿನ ವಿಡಿಯೋ ಮಾಡೋದಕ್ಕೆ ಪ್ರೋತ್ಸಾಹ ನೀಡಿ. ನಾವು ತುಂಬ ಸಲ ಗೊಂದಲಗಳಿಗೆ ಸಿಲುಕಿಬಿಟ್ಟಿರ್ತೀವಿ. ಸರಿನಾ ತಪ್ಪೋ, ಮಾಡಬೇಕೋ ಬೇಡವೋ, ಇವಾಗ ಏನೋ ಒಂದು ಪರ್ಚೇಸ್ ಮಾಡ್ತಾ ಇದ್ದೀವಿ, ಒಂದು ಸೈಟು ಮನೆ ಏನೋ ತಗೋಬೇಕು ಅಂತ ಇದ್ದೀವಿ, ಅದನ್ನು ನಾವು ತಗೋಬೇಕೋ ಬೇಡವೋ, ಅದು ನಮಗೆ ಹಾಗೆ ಬರುತ್ತೋ ಇಲ್ವೋ, ಏನು ಮಾಡಬೇಕು ಅಂತ ಗೊಂದಲಗಳಿಗೆ ನಾವು ಸಿಲುಕಿಬಿಟ್ಟಿರ್ತೀವಿ ಕೆಲವೊಂದು ಸಲ. ಆ ಸಮಯದಲ್ಲಿ ನಾವು ಮಾಡ್ಬೋದು, ರಾಯರ ಹತ್ರ ಪ್ರಶ್ನೆಯನ್ನು ಕೇಳ್ಬೋದು. ರಾಯರು ನಮಗೆ ಸರಿಯಾದ ರೀತಿಯಲ್ಲಿ ಉತ್ತರ ಕೊಡ್ತಾರೆ. ನಾವು ರಾಯರು ಕೊಟ್ಟ ಮೇಲೆ ನಾವು ಗೊಂದಲಕ್ಕೆ ಸಿಲುಕಬಾರ್ದು. ಯಾಕಂದರೆ ರಾಯರು ಕೊಟ್ಟಿದ ಮೇಲೆ ನಮಗೆ ಅದು ಇವಾಗ ಆಗಲ್ಲ ಅಂತ ಬಂದಮೇಲೆ ನಾವು ಅಲ್ಲಿಗೆ ಬಿಟ್ಟುಬಿಡಬೇಕಾಗುತ್ತೆ. ಯಾಕಂದರೆ ರಾಯರು ನಮಗೆ ಸರಿಯಾದ ರೀತಿಯಲ್ಲಿ ಕೊಟ್ಟಿಲ್ಲ, ರಾಯರ ಮೇಲೆ ಅನುಮಾನ ಪಡೋದು ತಪ್ಪಾಗುತ್ತೆ. ನಾವು ಇವಾಗ ನಾವು ಪ್ರಶ್ನೆ ಕೇಳಿದ್ದೀವಿ ಅಂದರೆ ರಾಯರ ಹತ್ರ ಹೋಗಿ ಆ ಪ್ರಶ್ನೆಗೆ ರಾಯರು ನಮ್ಗೆ ಉತ್ತರ ಕೊಟ್ಟಿದ್ದಾರೆ, ಹೌದು ಇಲ್ಲ ಅಂತ ಅಂದಮೇಲೆ ಅದಕ್ಕೆ ನಾವು ಬದ್ಧರಾಗಿರಬೇಕಾಗುತ್ತೆ. ರಾಯರು ನಮ್ಮ ಪ್ರಶ್ನೆಗೆ ಉತ್ತರ ಕೊಟ್ಟಿದ್ದಾರೆ ಅಂದರೆ ಅದು ಸರಿಯಾಗೇ ಇರುತ್ತೆ. ಯಾವುದೇ ರೀತಿ ಗೊಂದಲಗಳನ್ನ ಇಟ್ಕೊಂಡು ರಾಯರ ಹತ್ರ ಪ್ರಶ್ನೆ ಕೇಳೋದು, ರಾಯರು ಕೊಟ್ಟ ಮೇಲೆ ನಾವು ಅನುಮಾನ ಪಡೋದು ರಾಯರ ಮೇಲೆ, ಇದನ್ನೆಲ್ಲ ಮಾಡೋದಕ್ಕೆ ಹೋಗಬಾರ್ದು. ಇನ್ನು ರಾಯರ ಹತ್ರ ನಾವು ಚೀಟಿ ಹಾಕುವಾಗ ತುಂಬ ಶ್ರದ್ಧೆಯಿಂದ, ಭಕ್ತಿಯಿಂದ, ಮಡಿಯಿಂದ ಕೇಳಬೇಕಾಗುತ್ತೆ. ಇದನ್ನು ಸಾಯಂಕಾಲ ಆದರೂ ಮಾಡ್ಬೋದು, ಬೆಳಗ್ಗೆ ಆದರೂ ಮಾಡ್ಬೋದು. ಆದಷ್ಟು ಬ್ರಾಹ್ಮಿ ಮುಹೂರ್ತದಲ್ಲಿ ಟ್ರೈ ಮಾಡಿ, ಯಾಕಂದರೆ ಅವಾಗ ರಿಸಲ್ಟ್ ಅಂತೂ ಚೆನ್ನಾಗಿರುತ್ತೆ. ರಾಯರ ಅನುಗ್ರಹ ಅಂತೂ ಬೇಗನೆ ಸಿಗುತ್ತೆ, ನಮ್ಮ ಪ್ರಶ್ನೆಗೆ ಸರಿಯಾದ ರೀತಿಯಲ್ಲಿ ಸಿಗುತ್ತೆ. ಬ್ರಾಹ್ಮಿ ಮುಹೂರ್ತ ಮೋಸ್ಟ್ ಪವರ್ಫುಲ್ ಅಂತ ಹೇಳಿದ್ನಲ್ಲ. ಚೀಟಿ ಹಾಕಿ ಯಾವ ಥರ ಕೇಳೋದು ಅಂದರೆ ತುಂಬ ಸುಲಭ ರೀತಿಯಲ್ಲಿ ಕೇಳಬಹುದು. ಇವಾಗ A4 ಶೀಟ್ ಬರುತ್ತಲ್ಲ, ವೈಟ್ ಶೀಟ್, ಯಾವುದಾನ ಒಂದು ವೈಟ್ ಶೀಟ್ ತೊಗೊಳ್ಳಿ. ಅದ್ರ ಮೇಲೆ ಏನೂ ಕೂಡ ಬರೆದಿರಬಾರ್ದು, ಒಂದು ಪೆನ್ಸಿಲ್ ಗುರುತು ಸಮೇತನೇ ಇರಬಾರ್ದು, ಕ್ಲೀನಾಗಿ ಇರಬೇಕು ವೈಟ್ ಶೀಟ್ ಮೇಲೆ ಓಂ ಶ್ರೀ ಗುರು ರಾಘವೇಂದ್ರಾಯ ಅಂತ ಬರ್ಕೊಳ್ಳಿ. ಅದನ್ನು 2 ಪೀಸಸ್ ಆಗಿ ಮಾಡ್ಕೊಳ್ಳಿ. ಒಂದೇ ಸೈಜ್ ಇರಬೇಕು, ಸ್ಕ್ವಯರ್ ಟೈಪ್ ಇರಬೇಕು. ಕರೆಕ್ಟಾಗಿ ಒಂದೇ ಸೈಜಲ್ಲಿ 2 ಪೀಸಸ್ಸನ್ನು ಮಾಡ್ಕೊಳ್ಳಿ. ಅದರ ಮೇಲೆ 2 ಚೀಟಿಯ ಮೇಲೂ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಅಂತ ಬರಿಬೇಕಾಗುತ್ತೆ. ಒಂದರಲ್ಲಿ ಹೌದು ಅಂತ ಬರಿಬೇಕು, ಇನ್ನೊಂದರಲ್ಲಿ ಇಲ್ಲ ಅಂತ ಬರಿಬೇಕು. ಯಾಕಂದರೆ ರಾಯರು ನಿಮ್ಮ ಪ್ರಶ್ನೆಗೆ ಆಗುತ್ತೆ ಅಥವಾ ಆಗಲ್ಲ ಅನ್ನೋದಕ್ಕೆ ಉತ್ತರವನ್ನು ಕೊಡ್ತಾರೆ ರಾಯರು. ಇವಾಗ ನಾವು ಬರೆದಿರುವಂತಹ ಚೀಟಿಯನ್ನು ಒಂದು ಬೌಲಲ್ಲಿ ಹಾಕಿಬಿಟ್ಟು ಅಕ್ಷತೆ ಕಾಳು ಹಾಕಿ, ಅದಕ್ಕೆ ಸ್ವಲ್ಪ ಗಂಧವನ್ನು ಹಾಕಿ, ತುಳಸಿ ದಳವನ್ನು ಹಾಕಿ ರಾಯರ ಫೋಟೋ ಮುಂದೆ ಇಡಬೇಕಾಗುತ್ತೆ. ನೀವು ಬೆಳಗ್ಗೆ ಆದರೂ ಮಾಡಿ, ಸಾಯಂಕಾಲ ಆದರೂ ಮಾಡಿ. ಅದೇ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡೋದು ತುಂಬಾ ಶ್ರೇಷ್ಠವಾದದ್ದು. ರಾಯರ ಫೋಟೋ ಮುಂದೆ ಇಟ್ಬಿಟ್ಟು ನಿಮ್ಮ ಪ್ರಶ್ನೆ ಏನಿದೆ, ಮೊದಲು ಮನೆ ದೇವರಿಗೆ ಪೂಜೆ ಮಾಡಿಬಿಟ್ಟು ತದನಂತರ ರಾಯರ ಹತ್ರ ನಾವು ಪ್ರಶ್ನೆಯನ್ನು ಕೇಳಬೇಕಾಗುತ್ತೆ. ಪೂಜೆ ಎಲ್ಲ ಮಾಡಿದ ಮೇಲೆ ರಾಯರ ಹತ್ರ ನಮಗೆ ಈ ಥರ ಇದೆ ಪ್ರಾಬ್ಲಮ್ಮು, ಮಾಡಬೇಕೋ ಮಾಡಬಾರ್ದು ಅಂತ ಗೊತ್ತಾಗ್ತಾ ಇಲ್ಲ ರಾಯರೇ ಅಂತ ಹೇಳಿಬಿಟ್ಟು, ನಿಮ್ಮ ಗೊಂದಲಗಳು ಏನಿದೆ ಅಂತ ಹೇಳಿಬಿಟ್ಟು ರಾಯರ ಹತ್ರ ಸಂಕ್ಷಿಪ್ತವಾಗಿ ಹೇಳ್ಕೊಳ್ಳಿ. ಇದು ಆಗುತ್ತೆ ಆಗಲ್ಲ ಅನ್ನೋದ್ರ ಬಗ್ಗೆ ನಮಗೆ ತಿಳಿಸಿ ರಾಯರೇ, ಯಾಕಂದರೆ ನಮಗೆ ಗೊಂದಲವನ್ನು ಸಿಲುಕಿದ್ದೀವಿ, ಏನು ಮಾಡಬೇಕು ಏನು ಮಾಡಬಾರ್ದು ಅಂತ ಗೊತ್ತಾಗ್ತಾ ಇಲ್ಲ. ಸರಿಯಾದ ರೀತಿಯಲ್ಲಿ ಮಾರ್ಗದರ್ಶನ ತೋರು ತಂದೆ, ನಮಗೆ ಏನು ಒಳ್ಳೆಯದಾಗುತ್ತೆ ಏನು ಒಳ್ಳೆಯದಾಗಲ್ಲ ಅದು ನಿನಗೆ ಗೊತ್ತಿದೆ ತಂದೆ, ನಿನ್ನನ್ನೇ ನಂಬಿ ನಾವು ನಡೀತಾ ಇದ್ದೀವಿ. ಹಾಗಾಗಿ ನೀನೇ ನನಗೆ ದಾರಿ ತೋರು, ನನ್ನ ಜೀವನದಲ್ಲಿ ಏನು ಒಳ್ಳೆಯದಾಗಬೇಕಾಗುತ್ತೋ ಅದನ್ನೇ ತೋರು ತಂದೆ ಅಂತ ಹೇಳಿಬಿಟ್ಟು ರಾಯರ ಹತ್ರ ಸರಿಯಾದ ರೀತಿಯಲ್ಲಿ ನಮಗೆ ಮಾರ್ಗಸೂಚನೆ ತೋರು ಅಂತ ಹೇಳಿಬಿಟ್ಟು ರಾಯರ ಶ್ಲೋಕ ಹೇಳಿಕೊಂಡು ನಾವು ಪ್ರಶ್ನೆಯನ್ನು ಕೇಳಿದ ಆದಮೇಲೆ ರಾಯರ ಶ್ಲೋಕವನ್ನು ಹೇಳಿಕೊಂಡು ಆ ಚೀಟಿಗಳನ್ನ ನಾವು ಇಟ್ಟಿರ್ತೀವಲ್ಲ, ಆ ಚೀಟಿ ಪೂಜೆ ಎಲ್ಲ ಆದಮೇಲೆ ತಗೊಂಡು ಮಕ್ಕಳ ಹತ್ರ ಆದರೂ ಎತ್ತಿಸ್ಬೋದು, ಅಥವಾ ನೀವೇ ಶ್ಲೋಕ ಎಲ್ಲ ಹೇಳಿದ ಆದಮೇಲೆ ನೀವೇ ಎತ್ತಬೋದು. ನಾವು ಅದನ್ನು ಶೇಕ್ ಮಾಡಿಬಿಟ್ಟು ಎತ್ತಬೇಕಾಗುತ್ತೆ. ಈಗ ರಾಯರು ನಮಗೆ ಹೌದು ಅಥವಾ ಇಲ್ಲ ಅನ್ನೋದ್ರ ಬಗ್ಗೆ ತಿಳಿಸಿದ್ದಾರೆ ಅಂದ್ಕೊಳ್ಳಿ. ರಾಯರು ನಮಗೆ ಇವಾಗ ಇಲ್ಲ ಅಂತ ಹೇಳಿಬಿಟ್ರೆ ಅದು ನಮ್ಗೆ ಮಾಡಬೇಕಿದ್ದು ನನ್ನ ಕೆಲಸ, ನಮಗೆ ಆಸೆಯನ್ನು ಇಟ್ಕೊಂಡು ನಾವು ಮಾಡಿರ್ತೀವಿ. ಅದು ಇಲ್ಲ ಅಂತ ಬಂದಮೇಲೆ ರಾಯರನ್ನ ದೂಷಣೆ ಮಾಡೋದು, ರಾಯರು ನಮಗೆ ತಪ್ಪಾಗಿ ಸಂದೇಶವನ್ನು ಕೊಟ್ಬಿಟ್ಟಿದ್ದಾರೆ ಅಂತ ರಾಯರ ಮೇಲೆ ಅನುಮಾನ ಪಡೋದು, ಇದೆಲ್ಲ ಮಾಡೋದಕ್ಕೆ ಹೋಗಬೇಡಿ. ರಾಯರು ನಮ್ಮ ಪ್ರಶ್ನೆಗೆ ಉತ್ತರ ಕೊಟ್ಟಿದ್ದಾರೆ ಹೌದು ಅಥವಾ ಇಲ್ಲ ಅಂದರೆ ಅದು ಸರಿಯಾಗೇ ಇರುತ್ತೆ. ಆದರೆ ನಮ್ಮ ಮುಂದಿನ ಜೀವನದಲ್ಲಿ ಅದು ಒಳ್ಳೇದಾಗ್ಬೋದು. ಇವಾಗ ಇಲ್ಲ ಅಂತ ಕೊಟ್ಟಿರ್ಬೋದು, ಆದರೆ ನಮ್ಮ ಮುಂದಿನ ಜೀವನದಲ್ಲಿ ಅದೇ ಒಳ್ಳೇದಾಗ್ಬೋದು ಅಂತ ಹೇಳಿಬಿಟ್ಟು ರಾಯರು ನಮಗೆ ಸೂಚನೆಯನ್ನು ಕೊಟ್ಟಿರ್ತಾರೆ. ಇನ್ನು ಹೌದು ಅಂತ ಬಂದಿದೆ, ಆ ಕೆಲಸವನ್ನು ನಾವು ಮುಂದುವರಿಸ್ಕೊಂಡು ಹೋಗಬೇಕಾಗುತ್ತೆ. ಮಾಡುವಂಥ ಕೆಲಸದಲ್ಲಿ ಇನ್ನೂ ಶ್ರದ್ಧೆ ಭಕ್ತಿಯಿಂದ ನಾವು ಮಾಡ್ತಾ ಇರೋ ಕೆಲಸವನ್ನು ಇನ್ನೂ ಶ್ರಮದಿಂದ ಮಾಡಬೇಕಾಗುತ್ತೆ. ಇನ್ನೂ ನಾವು ಎಫರ್ಟ್ ಹಾಕಿ ಜಾಸ್ತಿಯನ್ನು ಇನ್ಕ್ರೀಸ್ ಮಾಡ್ಕೊಂಡು ಹೋಗಬೇಕಾಗುತ್ತೆ. ಸುಮ್ಮನೆ ರಾಯರು ನಮಗೆ ಹೌದು ಅಂತ ಕೊಟ್ಬಿಟ್ಟಿದ್ದಾರೆ ಅಂದರೆ ಅದು ನಮಗೆ ಅದಾಗದೇ ಆಗುತ್ತೆ ಅಂದ್ಕೊಂಡಲ್ಲ. ನಾವು ಮಾಡುವಂಥ ಕೆಲಸದಲ್ಲಿ ಅದು ಸರಿಯಾಗಿದೆ, ಅದನ್ನು ಇನ್ನೂ ಮುಂದೆ ತರಿಸ್ಕೊತ ಹೋಗು ಅಂತ ಹೇಳಿಬಿಟ್ಟು ರಾಯರು ಸೂಚನೆ ಕೊಟ್ಟಿರ್ತಾರೆ. ಅದನ್ನೇ ನೀವು ಇವಾಗ ಹೌದು ಅಂತ ಕೊಟ್ಟಿದ್ದಾರೆ, ನಾವೇನು ಮಾಡೋದೇ ಬೇಡ, ನಮ್ಮ ಕೆಲಸಗಳು ಅದಾಗದೇ ಆಗುತ್ತೆ ಅಂದ್ಕೊಂಡು ಕೂತ್ಕೊಂಡ್ರೆ ಏನು ಕೂಡ ಆಗೋದಿಲ್ಲ. ನಮ್ಮ ಶ್ರಮವನ್ನು ಅಲ್ಲಿ ಇರಬೇಕಾಗುತ್ತೆ, ಅವಾಗ ನಮ್ಮ ಶ್ರಮ ಕೂಡ ಮುಖ್ಯವಾಗುತ್ತೆ ಅಲ್ವಾ. ಇನ್ನು ರಾಯರ ಹತ್ರ ನಾವು ಚೀಟಿ ಹಾಕಿ ಕೇಳಬೇಕು. ಗೊಂದಲಗಳು ಶುರು ಆಗೋಗಿರುತ್ತೆ, ಅದೇ ಸಮಯದಲ್ಲಿ ನಾವು ಪೀರಿಯಡ್ಸ್ ಆಗಿಬಿಡ್ತೀವಿ. ಹಾಗಾಗಿ ನಮ್ಮ ಪರವಾಗಿ ಬೇರೆಯವ್ರ ಹತ್ರ ಎತ್ತಿಸೋದು, ಬೇರೆಯವ್ರ ಹತ್ರ ಪೂಜೆ ಮಾಡಿಸ್ಬಿಟ್ಟು ಎತ್ತಿಸೋದು, ಆ ಥರ ಎಲ್ಲ ಮಾಡೋದಕ್ಕೆ ಹೋಗಬೇಡಿ. ಪೀರಿಯಡ್ಸ್ ಎಲ್ಲ ಕಂಪ್ಲೀಟ್ ಆಗೋವರೆಗೂ
ತಾಳ್ಮೆಯಿಂದ ಇದ್ದು ತದನಂತರ ನೀವು ಎಲ್ಲ ಮನೆಯೆಲ್ಲ ಕ್ಲೀನ್ ಮಾಡಿಬಿಟ್ಟು ಸ್ವಚ್ಛತೆ ಮಾಡಿಕೊಂಡು ತದನಂತರ ನೀವು ರಾಯರ ಹತ್ರ ಪೂಜೆ ಮಾಡಿಬಿಟ್ಟು ಕೇಳ್ಕೊಬೇಕಾಗುತ್ತೆ. ಇವಾಗ ಪೀರಿಯಡ್ಸ್ ಆಗಿದ್ದೀವಿ ಅನ್ನೋ ಮತ್ತಕ್ಕೆ ಯಾರಾದ್ರು ಮಕ್ಕಳ ಹತ್ರ ಪೂಜೆ ಮಾಡಿಸಿ ಅವ್ರ ಹತ್ರ ಚೀಟಿ ಬರೆಸಿ ಅವ್ರ ಹತ್ರ ಮಾಡಿಸೋದು ಅದೆಲ್ಲ ಮಾಡೋದಕ್ಕೆ ಹೋಗಬೇಡಿ. ನಿಮ್ಮ ಗೊಂದಲವನ್ನು ನೀವೇ ಕ್ಲಿಯರ್ ಮಾಡ್ಕೋಬೇಕಾಗುತ್ತೆ ರಾಯರ ಹತ್ರ. ನಿಮ್ಮ ಪ್ರಶ್ನೆಗೆ ರಾಯರೇ ಉತ್ತರ ಕೊಡ್ತಾರೆ. ಆವಾಗ ಸರಿಯಾದ ರೀತಿಯಲ್ಲಿ ಸರಿಯಾದ ಮಾರ್ಗದರ್ಶನವನ್ನು ತೋರುತ್ತಾರೆ ಅಂತ ಹೇಳ್ಬೋದು ರಾಯರು. ಇದನ್ನು ಆದಷ್ಟು ಬ್ರಾಹ್ಮಿ ಮುಹೂರ್ತದಲ್ಲೇ ಟ್ರೈ ಮಾಡಿ, ಆವಾಗ ತುಂಬಾ ಬೇಗನೆ ರಿಸಲ್ಟ್ ಸಿಗುತ್ತೆ. ರಾಯರು ನಿಮ್ಮ ಮಾತುಗಳನ್ನ ಸದಾ ರೀತಿಯಲ್ಲಿ ಕೇಳಿಸ್ಕೊತಾ ಇರ್ತಾರೆ ಅಂತ ಹೇಳ್ಬೋದು. ರಾಯರು ನಮ್ಮ ಜೊತೆ ಇದ್ದಾರೆ ಅಂದರೆ ಅದೆಲ್ಲ ಏನೋ ಒಂದು ಪವಾಡ ಅಂತ ಹೇಳ್ಬೋದು. ರಾಯರು ನಮ್ಮ ಮನೆಯಲ್ಲಿ ನೆಲೆಸಿದ್ದಾರೆ ಅನ್ನೋದು ತುಂಬ ಸರಳ ರೀತಿಯಲ್ಲಿ ನಮಗೇ ಗೊತ್ತಾಗ್ಬಿಡುತ್ತೆ. ಮನೆ ಶಾಂತ ರೀತಿ, ನೆಮ್ಮದಿ ಎಲ್ಲವನ್ನು ಕಾಣ್ತಾ ಇರುತ್ತೆ. ನಮಗೆ ಗೊತ್ತಿಲ್ಲದಾಗೆ ನಮ್ಮ ಜೀವನದಲ್ಲಿ ನಮ್ಮದೇ ಆದ ಬದಲಾವಣೆಯನ್ನು ನಮಗೆ ತೋರ್ತಾ ಇರ್ತಾರೆ ರಾಯರು. ನಾವು ಯಾವ ಡೈರೆಕ್ಷನಲ್ಲಿ ಹೋಗಬೇಕು, ಯಾವ ಡೈರೆಕ್ಷನಲ್ಲಿ ಹೋದರೆ ಸಕ್ಸಸ್ಫುಲ್ಲನ್ನು ಕಾಣ್ತೀವಿ ಅನ್ನೋದು ರಾಯರು ನಮಗೆ ತಿಳಿಸ್ತಾ ಹೋಗ್ತಾರೆ. ನಮಗೇ ಗೊತ್ತಾಗೋದಿಲ್ಲ ನಾವು ಏನು ಮಾಡ್ತಾ ಇದ್ದೀವಿ, ಹೆಂಗೆ ಇನ್ಕ್ರೀಸ್ ಆಗ್ತಾ ಇದ್ದೀವಿ, ನಮ್ಮ ಹೇಳಿಗೆ ಹೆಂಗಾಗ್ತಿದೆ ಅಂತ ಹೇಳ್ಬಿಟ್ಟು ಆಮೇಲೆ ನಾವು ಒಂದು ಬ್ಯಾಕ್ ನೋಡಿದ್ಮೇಲೆ ಇದೆಲ್ಲ ಹೇಗಾಗ್ತಿದೆ ಅಂತ ಥಿಂಕ್ ಮಾಡಿದ್ಮೇಲೆ ಆವಾಗಲೇ ನಮಗೆ ಗೊತ್ತಾಗೋದು ರಾಯರು ಸದಾಕಾಲ ನಮ್ಮೊಂದಿಗೆ ನಮ್ಮ ಮನೆಯಲ್ಲಿ ಇದ್ದಾರೆ ಅನ್ನೋದು ಗೊತ್ತಾಗುತ್ತೆ. ಹಿಂದಿನ ವಿಡಿಯೋದಲ್ಲಿ ತಿಳಿಸಿದ್ದೀನಿ ರಾಯರು ನಮ್ಮ ಜೊತೆಯಲ್ಲಿದ್ದೆ ಯಾವ್ಯಾವ ಥರ ಸೂಚನೆಗಳು ಸಿಗುತ್ತೆ, ಯಾವ್ಯಾವ ಥರ ಬದಲಾವಣೆ ಆಗುತ್ತೆ, ನಮ್ಮ ಮನೆಯಲ್ಲಿ ನೆಲೆಸಿದ್ರೆ ಏನೇನೆಲ್ಲ ಸೂಚನೆಗಳು ಸಿಗುತ್ತೆ ಅನ್ನೋದನ್ನ ಹಿಂದಿನ ವಿಡಿಯೋದಲ್ಲಿ ತಿಳಿಸಿದ್ದೀನಿ, ನೋಡ್ಬೋದು ನೀವು ಕೂಡ. ರಾಯರು ನಮ್ಮ ಜೊತೆಲಿ ಇದ್ದಾರೆ ಅನ್ನೋದೇ ಒಂದು ಧೈರ್ಯ ಶಕ್ತಿ ಅಂತಲೇ ಹೇಳ್ಬೋದು. ನಾವು ಏನೇ ಒಂದು ಕೆಲಸ ಕಾರ್ಯ ಏನೇ ಒಂದು ಮಾಡ್ತಾ ಇದ್ದೀವಿ ಅಂದರೆ ರಾಯರ ಅನುಗ್ರಹ ತೊಗೊಂಡು ಮಾಡಿದ್ರೆ ಅದು ಸಕ್ಸಸ್ಫುಲ್ಲನ್ನು ಕಾಣೋದಕ್ಕೆ ಸಾಧ್ಯ ಆಗುತ್ತೆ. ಇನ್ನು ನಾವು ಏನೇ ಒಂದು ಕೆಲಸ ಮಾಡಬೇಕು ಅಂದ್ಕೊಂಡ್ರೆ ಅದು ನಮ್ಗೆ ಸರಿ ತಪ್ಪು ಅಂತ ಗೊತ್ತಾಗ್ತಾ ಇಲ್ಲ ಅಂದರೆ ಈ ಥರ ನಾವು ಮಾಡೋದು ಮನೆಯಲ್ಲಿ ಉತ್ತಮ. ಯಾಕಂದರೆ ನಾವು ಏನೂ ಕೂಡ ನಮ್ಗೆ ₹1 ಖರ್ಚಿಲ್ದಾಗೆ ಆರಾಮಾಗಿ ರಾಯರ ಹತ್ರ ನಾವು ಪ್ರಶ್ನೆಯನ್ನು ಕೇಳ್ಕೊಬೋದು. ಯಾವುದೇ ರೀತಿ ನಾವು ಗೊಂದಲಗಳು ಇಟ್ಕೊಂಡು ರಾಯರ ಹತ್ರ ಪ್ರಶ್ನೆಯನ್ನು ಕೇಳೋದಕ್ಕೆ ಹೋಗಬೇಡಿ. ರಾಯರನ್ನು ನಂಬಿ ಕೇಳಿ, ನಿನ್ನನ್ನೇ ನಂಬಿದ್ದೀನಿ ತಂದೆ, ನೀನಿಲ್ಲ ಅಂದರೆ ನಾನಿಲ್ಲ, ಸರಿಯಾದ ರೀತಿಯಲ್ಲಿ ಮಾರ್ಗದರ್ಶನ ತೋಡು, ಯಾವುದೇ ರೀತಿ ನನಗೆ ಅನುಮಾನ ಇಲ್ಲ, ನೀನು ಕೊಡೋ ನಿರ್ಧಾರದ ಮೇಲೆ ನಾನು ಜೀವನವನ್ನು ನಡೆಸ್ತೀನಿ ಅಂತ ಹೇಳಿಬಿಟ್ಟು ರಾಯರ ಹತ್ರ ದೃಢವಾಗಿ ನಂಬಿ ನೀವು ಪ್ರಶ್ನೆಯನ್ನು ಕೇಳಿ ರಾಯರು ಉತ್ತರವನ್ನು ಕೊಟ್ಟೇ ಕೊಡ್ತಾರೆ, ಸರಿಯಾದ ರೀತಿಯಲ್ಲಿ ಕೊಡ್ತಾರೆ. ತುಂಬ ಜನ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ತಾ ಇದ್ರಿ ರಾಯರು ನಮ್ಮ ಪ್ರಶ್ನೆಗೆ ಉತ್ತರವನ್ನು ಕೊಡ್ತಾ ಇಲ್ಲ, ಹೂ ಪ್ರಸಾದ ಮುಖಾಂತರ ಕೊಡ್ತಾ ಇಲ್ಲ ಅಂತ ಹೇಳಿಬಿಟ್ಟು. ಇವಾಗ ನೀವು ಚೀಟಿ ಯಾವ ಥರ ಮಾಡ್ತಾ ಇದ್ದೀರಾ, ಹೌದು ಅಥವಾ ಇಲ್ಲ ಅಲ್ವಾ? ಇವಾಗ ಹೂ ಕೊಟ್ಟಿಲ್ಲ ಅಂತಲೇ ಇಲ್ಲ ಅಂತ ಅನ್ಕೋಬೇಕಾಗುತ್ತೆ. ಇವಾಗ ನಾವು ಪ್ರಶ್ನೆ ಕೇಳಬೇಕಾದ್ರೆ ರಾಯರ ಹತ್ರ ನಾವು ಹೂ ಬಿದ್ದರೆ ಆಗುತ್ತೆ ಅಂತ, ಹೂ ಬಿದ್ದಿಲ್ಲ ಅಂದರೆ ಆಗಲ್ಲ ಅಂತ ಅನ್ಕೋಬೇಕಾಗುತ್ತೆ. ಹೂ ಬಿದ್ದಿಲ್ಲ ಅಂದರೆ ಆಗಲ್ಲ, ನಾವು ಮಾಡುವಂಥ ಕೆಲಸ ಹಾಕಲ್ಲ ಅಂತ ಹೇಳಿಬಿಟ್ಟು ರಾಯರು ನಮ್ಮ ಪ್ರಶ್ನೆಗೆ ಉತ್ತರವನ್ನು ಕೊಟ್ಟಿರ್ತಾರೆ. ನಾವು ಒಂದು ಸರಿ ಹೂವನ್ನು ಕೇಳಿಬಿಟ್ಟು ಬಂದುಬಿಟ್ಟಿರ್ತೀವಿ, ನಾವು ಕೇಳುವಂಥ ಪೇಷನ್ಸ್ ಕೂಡ ನಮ್ಮ ಹತ್ರ ಇರೋದಿಲ್ಲ. ಇವಾಗ ಒಂದು 10 ನಿಮಿಷ 15 ನಿಮಿಷ ಆದರೂ ಕುತ್ಕೊಂಡು ರಾಯರ ಹತ್ರ ಏನಾಗಬೇಕು ಅಂತ ಹೇಳಿಬಿಟ್ಟು ನಮಗೆ ಪೂರ್ತಿಯಾಗಿ ರಾಯರ ಹತ್ರ ನಾವು ವರದಿ ಒಪ್ಪಿಸ್ಬೇಕಾಗುತ್ತೆ. ಆವಾಗ ರಾಯರು ನಮಗೆ ಹೂ ಕೊಟ್ಟೇ ಕೊಡ್ತಾರೆ, ಆಗುತ್ತೆ ಅಥವಾ ಇಲ್ಲ ಅಂತ ಹೇಳ್ಬಿಟ್ಟು. ಹಾಗಂಗಿದ್ರೆ ಹೂ ಬೀಳುತ್ತೆ, ಆಗಲ್ಲ ಅಂದರೆ ಹೂ ಬೀಳೋದಿಲ್ಲ ಅಷ್ಟೇ ಅಲ್ವಾ? ಹಾಗಾಗಿ ಇವಾಗ ನಾವು ಚೀಟಿ ಯಾವ ಥರ ಕೇಳ್ತಾ ಇದ್ದೀವಿ ರಾಯರ ಹತ್ರ, ಇವಾಗ ನಾವು ಚೀಟಿ ಬರೆದಿದ್ದೀವಿ, ಹೌದು ಅಥವಾ ಇಲ್ಲ ಅಂತ ಬರೆದಿದ್ದೀವಿ. ಇವಾಗ ಆಗುತ್ತೆ ಅಂದರೆ ಆ ಚೀಟಿಯಲ್ಲಿ ಆಗುತ್ತೆ ಅಂತ ಬರುತ್ತೆ, ಇಲ್ಲ ಅಂದರೆ ಇಲ್ಲ ಅಂತ ಬರುತ್ತೆ, ಹೌದು ಅಥವಾ ಇಲ್ಲ ಅಂತ ಬರುತ್ತೆ ಅಲ್ವಾ? ಹಾಗೇ ಹೂವು ಕೂಡ ಇವಾಗ ನಮ್ಮ ಮುಂದಿನ ದಿನಗಳಲ್ಲಿ ನಮಗೆ ನಾವು ಮಾಡುವಂಥ ಕೆಲಸ ಆಗುತ್ತೆ ಅಂದರೆ ಹೂ ಬೀಳುತ್ತೆ. ಒಂದೇ ಸರಿನೇ ಕೊಡೋದು, ನಾವು ಪದೇ ಪದೇ ವಾರ ವಾರ ಅದೇ ಪ್ರಶ್ನೆ ಕೇಳ್ತಾ ಇದ್ದೀವಿ ಅಂದರೆ ಆಗುತ್ತೆ ಅಂತ ಹೇಳಿಬಿಟ್ಟು ಅದನ್ನು ನಾವು ತಾಳ್ಮೆ ಆಗಿ ದಿನಗಳಲ್ಲಿ ಕಾಯಬೇಕಾಗುತ್ತೆ. ಅದು ಬರೋವರೆಗೂ ರಾಯರ ಹತ್ರ ಪ್ರಶ್ನೆ ಕೇಳ್ತಾ ಇದ್ದರೆ ರಾಯರು ನಮಗೆ ಪದೇ ಪದೇ ಉತ್ತರವನ್ನು ಕೊಡೋದಕ್ಕೆ ಹೋಗೋದಿಲ್ಲ. ಒಂದು ಸರಿ ಕೊಟ್ಟಿದ್ದಾರೆ ಅಂದರೆ ಅದು ನಮಗೆ ಆಗುತ್ತೆ, ನಾವೇ ತಾಳ್ಮೆಯಿಂದ ಕಾಯಬೇಕಾಗುತ್ತೆ. ಆಗೋವರೆಗೂ ರಾಯರಿದ್ದಾರೆ, ರಾಯರ ಮೇಲೆ ನಂಬಿಕೆ ಇಟ್ಟು ನಾವು ಕಾಯಬೇಕಾಗುತ್ತೆ. ಇವತ್ತಿನ ಸಂಚಿಕೆಯಲ್ಲಿ ಪೂರ್ತಿಯಾಗಿ ತಿಳಿಸಿಕೊಟ್ಟಿದ್ದೀನಿ ಅಂತ ಅನ್ಕೊತಾ ಇದ್ದೀನಿ. ರಾಯರ ಮುಂದೆ ಚೀಟಿ ಹಾಕಿ ಪ್ರಶ್ನೆ ಕೇಳುವುದು ಹೇಗೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಟ್ಟಿದ್ದೀನಿ. ಇವತ್ತಿನ ಸಂಚಿಕೆ ನಿಮ್ಗೆ ಇಷ್ಟ ಆಗಿದೆ ಮರಿದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಯಾವ ಥರ ವೀಡಿಯೋಸ್ ಬೇಕು ಅಂತ ಕಮೆಂಟ್ ಮುಖಾಂತರ ತಿಳಿಸ್ಬೋದು. ರಾಯರ ಬಗ್ಗೆ ನಿಮಗೆ ಇನ್ನೂ ಏನೇನೋ ಗೊಂದಲಗಳಿದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಖಂಡಿತವಾಗಿ ಉತ್ತರ ಕೊಡ್ತೀನಿ. ಎಲ್ಲರೂ ಕಮೆಂಟ್ ಬಾಕ್ಸಲ್ಲಿ ಪೂಜಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾ ಕಾಮದೇ ರಾಯರಿದ್ದಾರೆ ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ.